ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಟೈಗರ್ ರಿಸರ್ವ್ ಇದು. ಬಂದಿದ್ದೀವಿ ಇಲ್ಲಿಗೆ. ನಮಗಂತೂ ಎಲ್ಲೇ ಹೋದ್ರು ನನಗೆ ಸಫಾರಿ ಇತ್ತು ಅಂತ ಕೇಳಿದ್ರೆ ಸಖತ್ ಇಷ್ಟ ಸಫಾರಿಗೆ ಹೋಗ್ಬೇಕಂತ. ಶ್ರೀಶೈಲಂಗೆ ಹೋದಾಗ್ಲೂ ಕೂಡ ಸಫಾರಿಗೆ ಅಂತ ಸಖತ್ ಆಸೆ ಪಟ್ಟು ಹೋದ್ವಿ. ಕಾಡಲ್ಲಿ ಮರಗಳು ಏನೋಪ್ಪ ಗೊತ್ತಿಲ್ಲ, ಏನು ಅದೆಲ್ಲ ಅಲೌಡ್ ಇದೆಯಾ? 2 hours ಸಫಾರಿ ಇರುತ್ತೆ. ಸೊ ಒಬ್ಬರಿಗೆ ಪರ್ ಹೆಡ್ ಬಂದು 500 rupees ಟಿಕೆಟ್ ಚಾರ್ಜ್ ಮಾಡ್ತಾರೆ. ನಿಮಗೆ ಜೀಪ್ ಸಫಾರಿನೂ ಇರುತ್ತೆ, ಇಲ್ಲ ಬಸ್ ಸಫಾರಿನೂ ಇರುತ್ತೆ. ಭದ್ರಾ ವೈಲ್ಡ್ ಲೈಫ್ ಫಾರೆಸ್ಟ್ ಇಟ್ಸ್ ಆಲ್ಮೋಸ್ಟ್ 4 lakh acres ಇರೋದಂತೆ. ಹೇಗೆ ಅಂದರೆ ಅದು ಭದ್ರಾ ವೈಲ್ಡ್ ಲೈಫು ಚಿಕ್ಕಮಂಗ್ಳೂರು ಕವರ್ ಆಗುತ್ತೆ ಆ್ಯಂಡ್ ಶಿವಮೊಗ್ಗನೂ ಕವರ್ ಆಗುತ್ತೆ. ಭದ್ರಾ ವೈಲ್ಡ್ ಲೈಫಲ್ಲಿ ಆಲ್ಮೋಸ್ಟ್ 44 ಟೈಗರ್ಸ್ ಇಲ್ಲಿವರೆಗೂ ಅವರು ಟ್ರ್ಯಾಕಿಂಗ್ ಮಾಡಿರೋ ಪ್ರಕಾರ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿತ್ಯ ಜೀವಗೌಡ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದು ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದಂಗೆ ಇದು ನಮ್ಮ ವೈಲ್ಡ್ ಲೈಫ್ ಸಫಾರಿ ಹೋಗ್ತಾ ಇರೋ ವ್ಲಾಗ್ ಆಗಿರುತ್ತೆ. ಸೊ ಬೇಗ ಬೇಗ ಬಂದು ಸಫಾರಿ ವಿಡಿಯೋ ನೋಡ್ಕೊಂಡು ಬರೋಣ, ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ. ನಡಿ ಮತ್ತೆ. ಏನಿವತ್ತು ಶರ್ಟ್ ಪ್ಯಾಂಟ್ ಹಾಕೋಬಿಟ್ಟಿದ್ದೀರಿ ಚರಿ ಅವರು? ಕಸ ಅಲ್ಲ ಅದು ಮಣ್ಣು. ಬಾ ಬಾ, ಚಪ್ಪಲ್ ಹಾಕಿದ್ಯಲ್ಲ, ಬಾ ನಡಿ. ಓಕೆ, ಈಗ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಟೈಗರ್ ರಿಸರ್ವ್ ಇದು. ಬಂದಿದ್ದೀವಿ ಇಲ್ಲಿಗೆ. ಇದು ಬಂದು ಚೆಕ್ ಪೋಸ್ಟ್. ಹೋಗ್ಬೋದಾ ಸರ್? ಹೋಗ್ಬೋದಾ? ನಡಿ. 2 ಕಿಲೋಮೀಟರ್ ಸರಿ. ಸೊ ಇದು ಮುತ್ತೋಡಿ. ಇಲ್ಲಿಂದ ಕಂಟಿನ್ಯೂ ಫಾರ್ 2 kilometers. ಸೊ ನೋಡಿ, ವೈಲ್ಡ್ ಲೈಫ್ ಭದ್ರಾ ಟೈಗರ್ ರಿಸರ್ವ್. ನಮಗಂತೂ ಎಲ್ಲೇ ಹೋದ್ರು ನನಗೆ ಸಫಾರಿ ಇತ್ತು ಅಂತ ಕೇಳಿದ್ರೆ ಸಖತ್ ಇಷ್ಟ ಸಫಾರಿಗೆ ಹೋಗ್ಬೇಕಂತ. ಶ್ರೀಶೈಲಂಗೆ ಹೋದಾಗ್ಲೂ ಕೂಡ ಸಫಾರಿಗೆ ಅಂತ ಸಖತ್ ಆಸೆ ಪಟ್ಟು ಹೋದ್ವಿ. ಬಟ್ ನಮಗೆ ಅಲ್ಲಿ ಸಫಾರಿ ಸಿಗಲಿಲ್ಲ. ಫುಲ್ ಹೆವಿ ರೇನ್ ಆಗಿದ್ದರಿಂದ ಸಫಾರಿ ಕ್ಲೋಸ್ ಮಾಡಿಬಿಟ್ಟಿದ್ರು. ಬಿಕಾಸ್ ಅಲ್ಲಿ ರೋಡೆಲ್ಲ ಫ್ಲಡ್ ಆಗಿದೆ ಮೇಡಮ್, ಅದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ರು ಶ್ರೀಶೈಲಂಗೆ ಹೋದಾಗ. ಬಟ್ ಅದಕ್ಕೆ ನಾವು ಈ ಸಲ ಚಿಕ್ಕಮಂಗ್ಳೂರಿಗೆ ಬಂದಾಗ ಮಿಸ್ ಮಾಡಬಾರ್ದು ಅಂತ ಹೇಳಿನೇ ಹೋಗ್ತಾ ಇದ್ದೀವಿ. ಬಟ್ ಕಾಡಲ್ಲಿ ಮರಗಳು ಏನೋಪ್ಪ ಗೊತ್ತಿಲ್ಲ, ಏನು ಅದೆಲ್ಲ ಅಲೌಡ್ ಇದೆಯಾ? ಓಕೆ, ನಾವು ಭದ್ರಾ ತಲುಪಿದಾಗ ಆಲ್ಮೋಸ್ಟ್ ನಮ್ಮ ಸಫಾರಿ ಬಂದು 2.5 hours ಸಫಾರಿ ಇರುತ್ತೆ. ಸೊ ಒಬ್ಬರಿಗೆ ಪರ್ ಹೆಡ್ ಬಂದು 500 rupees ಟಿಕೆಟ್ ಚಾರ್ಜ್ ಮಾಡ್ತಾರೆ. ನಿಮಗೆ ಜೀಪ್ ಸಫಾರಿನೂ ಇರುತ್ತೆ, ಇಲ್ಲ ಬಸ್ ಸಫಾರಿನೂ ಇರುತ್ತೆ. ಬಸ್ ಸಫಾರಿ ಬಂದು ಬರೀ ನಿಮಗೆ 200 rupees ಚಾರ್ಜ್ ಮಾಡ್ತಾರೆ. ಜೀಪ್ ಸಫಾರಿ ಪರ್ ಹೆಡ್ ಬೇಕು ಅಂದರೆ 500 rupees ಚಾರ್ಜ್ ಮಾಡ್ತಾರೆ. ನಾವೇನು ಅಂದ್ಕೊಂಡ್ರಿ ಅಂತ ಕೇಳಿದ್ರೆ ಜೀಪ್ ಬಸ್ಸಲ್ಲಿ ಹೋಯ್ತು ಅಂತ ಕೇಳಿದ್ರೆ ಕ್ರೌಡಲ್ಲಿ ಏನೂ ನೋಡೋಕ್ಕಾಗೋದಿಲ್ಲ ಅಂತ ಹೇಳಿ ನಾವು ಜೀಪ್ ಸಫಾರಿನ ಆಪ್ಟ್ ಮಾಡಿದ್ವಿ. ಒಂದು ಜೀಪಲ್ಲಿ ಪ್ರಾಬಬ್ಲಿ ಒಂದು 10 members ಹೋಗ್ಬೋದು. ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಆ್ಯಕ್ಚುಲಿ. ನಮ್ಮ ತುಂಬ ಚೆನ್ನಾಗಿತ್ತು ಫಾರೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಫಾರೆಸ್ಟಲ್ಲಿ ಏನಾಯಿತು, ನಮಗೆ ಟೈಗರ್ ಸೈಟಿಂಗ್ ಆಯಿತಾ ಇಲ್ವಾ ಅಂತ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಬಂದು ನಮಗೆ ಏನು ಆಫೀಸ್ ಇರುತ್ತೋ ಆಫೀಸ್ ಹತ್ರನೇ ಜಿಂಕೆ ಓಡಾಡ್ತಾ ಇರೋದ್ರಿಂದ ನಾವು ಕೆಲವು ವೀಡಿಯೋಸ್ಗಳು ಮಾಡ್ಕೊಳ್ಳೋದನ್ನ, ಚರಿ ಜಿಂಕೆ ಜೊತೆ ಇಂಟ್ರ್ಯಾಕ್ಟ್ ಮಾಡೋದನ್ನ ಕೆಲವು ವೀಡಿಯೋಸ್ ಮಾಡಿದ್ದೀನಿ. ನೀವು ಅದನ್ನು ನೋಡ್ಬೋದು. ಆ್ಯಂಡ್ ಜೀಪ್ ಸಫಾರಿ ಕೂಡ ತುಂಬ ಚೆನ್ನಾಗಿತ್ತು. ವಿಲ್ ಸಿ. ಮುಟ್ಟಿ ಬೇಗ, ಮುಟ್ಟಿ ಕೈ ಕರಿ, ಬಾ ಬಾ, ಹೋಗು, ಮುಟ್ಟಿ. ಕಚ್ಚಿಬಿಟ್ಟದು ಸುಬ್ಬ, ಅದು ಕಚ್ಚಲ್ಲ, ಅದು ಎಗ್ರು ಬಿಡುತ್ತೆ. ಮುಟ್ಟಿ. ಗುಡ್ ಬಾಯ್. ಕಾಡ್ ಎಂಟ್ರಿ ಆಯಿತು. ಇದು ಮುಳ್ಳಂಗಿರಿಯಿಂದ ಬರೋದಾ? ಇಲ್ಲಿಂದ ಡ್ಯಾಮ್ ಎಷ್ಟು ದೂರ ಆಗುತ್ತೆ ಸರ್? ಈಗ ನಾವು ವಾಪಸ್ ಈ ಕಡೆ ಹೋಗ್ತೀವಲ್ಲ, ಚಿಕ್ಕಮಂಗ್ಳೂರು ಕಡೆ, ಈ ಕಡೆ ಹೋದ್ರೆ ಶಿವಮೊಗ್ಗ ಕನೆಕ್ಟ್ ಆಗುತ್ತೆ ರೋಡ್ ಇದು? ಇಲ್ಲ ಅಲ್ಲ, ಮೇನ್ ರೋಡಿಂದ ಯಾವುದು ಕನೆಕ್ಟ್?
ಕೂಡ ಕಾಣಿಸ್ತು ನಮಗೆ. ನಾಲ್ಕು ಎಕ್ಸ್ಟ್ರಾ ಆಚೆ ಬರ್ತದೆ ಎಷ್ಟು ಕ್ಯಾಮಲ್ ಎಲ್ಲ ಮಾಡಿ ಮರಿಗಳು ಚಿಕ್ಕ ಚಿಕ್ಕ ಮರಿಬೇಡಿ ಗುದ್ದುತ್ತೆ ಬಂದು ಗುದ್ದಿದ್ರೆ ಇದು ಪಟ್ಟಿ ಹೊಡಿಯುತ್ತೆ. ಬಫೆಲೋ ಬಫೆಲೋ ಸಿಗಲ್ಲ. ಅಲ್ಲೇ ಬೇಜಾರು. ಅದೇನದು ಅದು ಮರಿನಾ ಕೊಂಬಿಲ್ಲ ಅದಕ್ಕೆ ಪಾಪ ಅಲ್ಲಿ ಚಿಕ್ಕ ಪಾಪ ಕಾಡಿನದು ಬಫೆಲೋದು ಚಿಕ್ಕ ನಮ್ಮನೆ ಹಿಂದೆ ಬರತ್ನಿ ಅಂತ ಕಲ್ಲಿಯವರು ಹಂಗೆಲ್ಲ ಮಾಡಬಾರ್ದು. ತುಂಬ ಹೇಳಿರ್ತಾನೆ ಬಂದು ಗುದ್ಬಿಡ್ತಾರೆ ಅಂತ. ನೀನೇ ಪಾಕ್ ಸೆಂಟ್ರ್ ಅಟ್ರಾಕ್ಷನ್ ಸೊ ನಾನಿಲ್ಲಿ ಬರೀ ನಿಮಗೆ ನನಗೆ ಪ್ರಾಣಿಗಳು ಎಲ್ಲೆಲ್ಲಿ ಸೈಟ್ ಆಯಿತು ಆ ವೀಡಿಯೋಸ್ಗಳನ್ನ ಮಾತ್ರ ಪೋಸ್ಟ್ ಮಾಡಿದ್ದೀನಿ. ಎಲ್ಲ ಥರ ವೀಡಿಯೋಸ್ಗಳನ್ನೂ ಹಾಕಕ್ಕೆ ಹೋಗಿಲ್ಲ. ಪಾಪ ಅವ್ರು ನನ್ನ ತುಂಬ ಟ್ರೈ ಮಾಡಿದ್ರು. ಆಲ್ಮೋಸ್ಟ್ ಬಿಕಾಸ್ ಸಂಜೆ ಆಗ್ತಾ ಇರೋದ್ರಿಂದ ಎಲ್ಲ ಕಾಡಲ್ಲಿ ಎಲ್ಲ ಪ್ರಾಣಿಗಳು ಐ ಡೋಂಟ್ ನೋ ಏನು ಅಂತ ನಮಗೆ ಯಾವುದೇ ಥರದ ದೊಡ್ಡ ಅನಿಮಲ್ಗಳು ಸೈಟ್ ಆಗಲಿಲ್ಲ. ಅದೇ ನಮ್ಮ ಫಸ್ಟ್ ಬ್ಯಾಚ್, ಇದಕ್ಕಿಂತ ಮುಂಚೆ ಬ್ಯಾಚ್ ಏನು ಹೋಗಿದ್ರು ಅವ್ರಿಗೆ ಒಂದು ಎಲಿಫೆಂಟ್ ಕೂಡ ಸೈಟ್ ಆಗಿತ್ತಂತೆ. ಬಟ್ ನಾವು ತುಂಬ ಟ್ರೈ ಮಾಡಿದ್ವಿ. ನಮಗೆ ಮಳೆ ಬಂದಿದ್ದು ನೀವು ನೋಡ್ತಾ ಇರ್ಬೋದು, ಎಲ್ಲ ಕಡೆ ತುಂಬಿ ನೀರು ಹರಿತಾ ಇದೆ. ಮಳೆ ಬಂದಿರೋದ್ರಿಂದ ಫುಲ್ ಎಲ್ಲೂ ನಮಗೆ ಯಾವುದೇ ಥರದ್ದು ಸೈಟ್ ಆಗಲಿಲ್ಲ ಅನಿಮಲ್ಸು. ಸೊ ನಾವು ಸಫಾರಿಲಿ ನನಗೆ ಎಷ್ಟು ಅನಿಮಲ್ಸ್ನ ತೋರ್ಸೋಕ್ಕೆ ಸಾಧ್ಯನೋ ಅಷ್ಟು ಅನಿಮಲ್ಸ್ದು ಕ್ಯಾಪ್ಚರ್ ಮಾಡಿಕೊಂಡು ನಾನು ಇಲ್ಲಿ ಹಾಕಿದ್ದೀನಿ. ಮುಂದೆ ಆ ಸಫಾರಿ ಟೈಮಲ್ಲಿ ಏನಾಯಿತು ಅನ್ನೋದನ್ನು ನಿಮ್ಗೆ ಈ ವಿಡಿಯೋದಲ್ಲಿ ನೋಡ್ಬೋದು. ಓಕೆ, ಸೊ ಇವಾಗ ಸಫಾರಿ ಮುಗಿಸ್ಕೊಂಡು ಬಂದ್ವಿ. ಇಟ್ಸ್ ಆಲ್ಮೋಸ್ಟ್ 5:45 6 o'clock ಆಗಿದೆ ನಿಯರ್ ಬೈ. ಏನು ವೈಲ್ಡ್ ಲೈಫ್ ಸಫಾರಿ ಇದಿದೆ ಮುತ್ತೋಡಿ ಫಾರೆಸ್ಟ್ದು, ಭದ್ರಾ ವೈಲ್ಡ್ ಲೈಫ್ ಫಾರೆಸ್ಟ್. ಇಟ್ಸ್ ಆಲ್ಮೋಸ್ಟ್ 4 lakh acres ಇರೋದಂತೆ. ಹೇಗೆ ಅಂದರೆ ಅದು ಭದ್ರಾ ವೈಲ್ಡ್ ಲೈಫು ಚಿಕ್ಕಮಂಗ್ಳೂರು ಕವರ್ ಆಗುತ್ತೆ ಆ್ಯಂಡ್ ಶಿವಮೊಗ್ಗನೂ ಕವರ್ ಆಗುತ್ತೆ. ಸೊ ಚಿಕ್ಕಮಂಗ್ಳೂರು ಎಲ್ಲಿದೆ, ಶಿವಮೊಗ್ಗ ಎಲ್ಲಿದೆ, ನೀವೆಲ್ಲ ಇಮ್ಯಾಜಿನ್ ಮಾಡ್ಬೋದು. ಸೊ 4 lakh acres ಅಂತ ಕೇಳಿದ್ರೆ, ಆ್ಯಂಡ್ ಈ ಭದ್ರಾ ವೈಲ್ಡ್ ಲೈಫಲ್ಲಿ ಆಲ್ಮೋಸ್ಟ್ 44 ಟೈಗರ್ಸ್ ಇಲ್ಲಿವರೆಗೂ ಅವರು ಟ್ರ್ಯಾಕಿಂಗ್ ಮಾಡಿರೋ ಪ್ರಕಾರ. ಸೊ 4 lakh acres ಅಲ್ಲಿ 44 ಟೈಗರ್ಸ್ ಅಂದರೆ ಆಲ್ಮೋಸ್ಟ್ ನೀವೇ ಇಮ್ಯಾಜಿನ್ ಮಾಡ್ಕೋಬೋದು ಎಲ್ಲೆಲ್ಲಿ ಇರುತ್ತೆ ಏನೇನು ಅಂತ. ಸೊ ವಿ ಕಾಂಟ್ ಆಲ್ವೇಸ್ ನಮಗೆ ಟೈಗರ್ ಸೈಟಿಂಗ್ ಆಗಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಅದೃಷ್ಟದ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಈಗ ಇವ್ರಿಗೆ ರೀಸೆಂಟಾಗಿ ಟೈಗರ್ ಸೈಟ್ ಆಗಿದ್ದು ಆಲ್ಮೋಸ್ಟ್ ಒಂದು 4 days ಬ್ಯಾಗ್ ಏನೋ ಚೀತಾ ಕಾಣಿಸ್ತಂತೆ ಸಫಾರಿಗೆ ಹೋದಾಗ. ಅದು ಬಿಟ್ಟು ಅಂತ ಕೇಳಿದ್ರೆ ಒಂದು 1 month ಬ್ಯಾಕ್ ಏನೋ ಒಂದು ಟೈಗರ್ ಕಾಣಿಸ್ಕೊಂಡಿದೆ ಅವ್ರಿಗೆ ಅಷ್ಟೇ. ಮೀನ್ಸ್ ಅವರು ಅಲ್ಲಲ್ಲಿ ಫಾರೆಸ್ಟಲ್ಲಿ ಕ್ಯಾಮ್ರಾಸ್ಗಳು ಹಾಕಿದ್ದಾರೆ, ಟೈಗರ್ ಏನಾದರೂ ಅಂದರೆ ಜಸ್ಟ್ ಮೂಮೆಂಟ್ ಆದಾಗ ಸೈಟಿಂಗ್ ಆದರೆ ಅಂತ ಹೇಳಿ. ಬಟ್ ಇಟ್ಸ್ ಕಂಪ್ಲೀಟ್ಲಿ ಪ್ಯೂರ್ಲಿ ಲಕ್. ಈ ಥರ ಜನಗಳು ಹೇಗೆ ನಮ್ಮ ಸಫಾರಿ ಗಾಡಿ ಇದ್ದವ್ರು ಹೇಗೆ ಅಂತ ಕೇಳಿದ್ರೆ, ಒಂದು ಟೈಗರ್ ಕಾಣಿಸಲ್ವಾ, ಸಫಾರಿ ಅಂದರೆ ವೇಸ್ಟ್ ಆಗೋಯ್ತಲ್ಲ, ಮತ್ತೆ ಯಾಕೆ ನಾವು ಬಂದಿದ್ದು ಅಂತೆಲ್ಲ ಮಾತಾಡ್ತಾ ಇದ್ರು. ಆ ಥರ ನೀವು ಟೈಗರ್ಗಳನ್ನ ನೋಡಬೇಕು ಅಥವಾ ಲಯನ್ಸ್ ನೋಡಬೇಕು ಅಂತ ಕೇಳ್ತು, ಇಲ್ಲ ಪ್ರಾಣಿಗಳನ್ನ ನೋಡಬೇಕು ಅಂತ ಕೇಳಿದ್ರೆ ನೀವು ಝೂಗೆ ಹೋಗಿ ನೋಡಬೇಕಾಗತ್ತೆ. ಯಾಕಂದರೆ ಈ
ಬನ್ನರ್ಘಟ್ಟದಲ್ಲೆಲ್ಲ ಇಟ್ಟಿದ್ದಾರೆ ಗೊತ್ತಾ, ಸ್ಮಾಲ್ ಫಾರೆಸ್ಟ್ ಕೈಂಡ್ ಮಾಡಿ ಪ್ರಾಣಿಗಳನ್ನ ಬಿಟ್ಟು ಇದು ಮಾಡ್ತಾರಲ್ಲ, ಆ ಥರ ಬೇಕಂದ್ರೆ ನಿಮಗೆ ಸಿಗುತ್ತೆ ಕೂಡಾಕಿರೋ ಇದನ್ನ ನೋಡೋದಕ್ಕೆ. ನೀವು ಈ ಥರ ವೈಲ್ಡಿಗೆ ಬಂದು ಫಾರೆಸ್ಟಲ್ಲಿ ನೀವು ಪ್ರಾಣಿಗಳು ನೋಡಬೇಕು ಅಂತ ಕೇಳಿದ್ರೆ ಇಟ್ಸ್ ಅ ರೇರ್ ಸೈಟಿಂಗ್ ಆ್ಯಂಡ್ ಕಂಪ್ಲೀಟ್ಲಿ ಲಕ್ ಮೇಲೆ ಬೇಸ್ಡ್ ಆಗಿರುತ್ತೆ. ಯು ಕಾಂಟ್ ಎಕ್ಸ್ಪೆಕ್ಟ್ ಲೈಕ್ ಇಲ್ಲ ನಮಗೆ ಕಾಣಿಸ್ಲಿಲ್ಲ ನಮಗೆ ಮತ್ತೆ ನಮ್ಗೆ ಕೊಟ್ಟಿದ್ದ ದುಡ್ಡು ವೇಸ್ಟ್ ಆಯಿತು ಹಾಗೆ ಹೀಗೆ. ಸೊ ಇಟ್ಸ್ ಆ ಥರ ಮಾತಾಡಿ ಕೂಡ ಪ್ರಯೋಜನನೇ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಲಕ್ ಮೇಲೆ ಬೇಸ್ಡ್ ಆಗಿರುತ್ತೆ. 4 lakh acres ಅಂದರೆ ಇಟ್ಸ್ ನಾಟ್ ಅ ಸ್ಮಾಲ್ ಚಿಕ್ಕ ವಿಷಯ ಅಲ್ಲ ಅದು. ಸೊ ನಮ್ಮ ಸಫಾರಿ ನಾವು ಹೊರಟಾಗ 4 o'clock ಆಗಿತ್ತು ನಮ್ಮ ಜೀಪು. ನಾವು ಬಂದು ತಲುಪಿದಾಗ 5:45. ಇಟ್ಸ್ 1.5 hour ಸಫಾರಿ ಅಂತ ಹೇಳಿದ್ರು. ಬಟ್ ಅವ್ರು ಪಾಪ ಜಾಸ್ತಿನೇ ಟ್ರೈ ಮಾಡಿದ್ರು ಏನೇನಾಗುತ್ತೋ ತೋರ್ಸೋಕ್ಕೆ ಅಂತ ಹೇಳಿ. ನಮಗೋಸ್ಕರ ಅವ್ರು ಮಾತಾಡ್ತಾ ಇದ್ದಿದ್ದು ಕೇಳಿ ಅವರು ಡೀಪ್ ಫಾರೆಸ್ಟ್ ಒಳಗಡೆ ಎಲ್ಲ ಹೋಗಿ ಕರ್ಕೊಂಡು ಹೋದ್ರು. ಏನೇ ಕರ್ಕೊಂಡು ಹೋದ್ರು ಕೂಡ ಅಷ್ಟೇ ನಮ್ಗೆ ಏನೇನು ಸಿಕ್ತೋ ಅದು ನಮ್ಮ ಅದೃಷ್ಟ. ನಮಗೆ ಟೈಗರ್ ಅಥವಾ ಲೆಪರ್ಡ್ ಸೈಟಿಂಗ್ ಆಗಲಿಲ್ಲ ನಮಗೆ. ವೆಲ್ ಆ್ಯಂಡ್ ಫೈನ್ ಮುಗೀತು. ಇಟ್ ವಾಸ್ ನೈಸ್ ವ್ಲಾಗ್. ಸಫಾರಿ ಚೆನ್ನಾಗಿತ್ತು. ಹೋಪ್ಸು ನೋಡೋಣ ನೆಕ್ಸ್ಟ್ ಟೈಮ್ ನಮ್ಗೆ ಬೇರೆ ಎಲ್ಲಾದರೂ ಸಿಕ್ಕಿದ್ರೆ ಬೇರೆ ಯಾವ್ದಾದ್ರು ಸಫಾರಿಗೆ ಹೋದ್ರಿ. ಬಿಕಾಸ್ ನಮ್ಮ ಶ್ರೀಶೈಲಮಲ್ಲೂ ನಾವು ಟೈಗರ್ ಇದು ಅಂತಲೇ ಹೋದ್ವಿ, ಬಟ್ ಅಲ್ಲಿ ಕೂಡ ಮಳೆ ಬಂದಿದ್ರಿಂದ ಅಲ್ಲೂ ಆಗಲಿಲ್ಲ. ಈ ಸಲಿನೂ ಕೂಡ ನಮಗೆ ಟೈಗರ್ ಸೈಟಿಂಗ್ ಆಗಲಿಲ್ಲ. ನಾನು ಇಲ್ಲಿವರೆಗೂ ಟೈಗರ್ ಸೈಟಿಂಗ್ ಒಂದೇ ಸಲ ನೋಡಿರೋದು ಅಂತ ಕೇಳಿದ್ರೆ ಇಟ್ಸ್ ಪ್ರಾಬಬ್ಲಿ ಇನ್ ಕಬಿನಿಗೆ ಹೋದಾಗ ನಮಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಮಗೆ ಟೈಗರ್ ಸೈಟಿಂಗ್ ಆಯಿತು ಅವತ್ತು. ಅದು ಬಿಟ್ಟರೆ ನಮಗೆ ಮತ್ತೆ ಎಲ್ಲೂ ಆಗಲಿಲ್ಲ. ಸೊ ನಮ್ಮ ಈ ಸಫಾರಿ ಅಥವಾ ಈ ಭದ್ರಾ ವೈಲ್ಡ್ ಲೈಫ್ ಸಫಾರಿ ಪಯಣ ಇಲ್ಲಿಗೆ ಮುಗಿಯುತ್ತೆ. ನಮ್ಮ ಇದು ಬಂದು ವ್ಲಾಗ್ ಕಂಟಿನ್ಯೂ ಆಗುತ್ತೆ. ನನ್ನ ಈ ಸಫಾರಿ ವ್ಲಾಗ್ನ ಸಪ್ರೇಟಾಗಿ ಹಾಕ್ತೀನಿ ನಿಮಗೆ. ಯಾಕಂತ ಕೇಳಿದ್ರೆ ಅನಿಮಲ್ಸ್ನ ತೋರಿಸೋದ್ರಲ್ಲಿ ನಾನು ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ ಮಕ್ಕಳು ನೋಡಬೇಕಾದ್ರೆ. ನಮ್ಮ ನಾರ್ಮಲ್ ವ್ಲಾಗಲ್ಲಿ ನಿಮಗೆ ಸಫಾರಿದು ಯಾವುದೇ ಥರದ ವೀಡಿಯೋಸ್ ಇರಲ್ಲ. ಅದು ನಿಮಗೆ ಬೇರೆದು ಇದೇ ಇರುತ್ತೆ, ಬೇರೆ ಪ್ಲೇಸಸ್ಗೆ ಹೋಗಿರೋದು. ಸಫಾರಿ ಇದನ್ನು ನಾವು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಸೊ ಮತ್ತೆ ಎಕ್ಸ್ಟ್ರಾ ಹೊಸ ವೀಡಿಯೋಸ್ಗಳಿಗೆ ನಿತ್ಯ ಜೀವಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಈ ವ್ಲಾಗ್ ಹೇಗಿತ್ತು ಅಂತ ಮೆಸೇಜ್ ಮಾಡಿ ತಿಳಿಸಿ. ಟೇಕ್ ಕೇರ್, ಬಾಯ್ ಬಾಯ್.